ಹನುಮಂತಪ್ಪ ಹನುಮಂತಪ್ಪ ನೋಡ್ದನೋ ನೀವು ಮಾಡಿರೋ ಕರ್ಮಕ್ಕೆ ದೇವ್ರು ನಿನಗೆ ಕೊಟ್ಬಿಟ್ಟಲ್ಲ ನಿನಗೆ. ಒಂದು ಡೈಲಾಗ್ ಏನು? ಜಾಲಿ ಜಾಲಿ ಚೆನ್ನಾಗಿದ್ಯಾ? ಕೋಶಂಬರಿ ಮಾಡಿಲ್ಲ, ಕೋಸಂಬರಿ ಮಾಡಿಕೊಟ್ಟೆ. ನೋಡಿ ಇಷ್ಟು ಅರಿಶಿನ ಸಿಕ್ತು ಫೈನಲಿ. ಏನೊಂದು ಮ್ಯಾಕ್ಸಿಮಮ್ ಅಂದರೆ ಒಂದು 50ರಿಂದ 100 ಗ್ರಾಮ್ ಆಗಬಹುದು ಅಂದ್ಕೊಂಡಿದ್ದೀನಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಈ ವಿಡಿಯೋದಲ್ಲಿ ಲಾಸ್ಟ್ ಪಾರ್ಟ್ ಟ್ರಿಪ್ಪಿಗೆ ಹೋಗಿ ಬಂದಿದ್ದು ವಿಡಿಯೋನ ಹಾಕ್ತಾಯಿದ್ದೀನಿ, ಅಂದರೆ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಇದು ಟ್ರಿಪ್ಪಿಗೆ ಹೋಗಿ ಬಂದಿದ್ದು ಲಾಸ್ಟ್ ವಿಡಿಯೋ ಅಷ್ಟೇ, ಆದರೆ ವ್ಲಾಗ್ಸ್ ಎಲ್ಲ ಮತ್ತೆ ಕಂಟಿನ್ಯೂ ಆಗುತ್ತೆ. ಇದರಿಂದ ನೆಕ್ಸ್ಟು ನಾನು ಜಾಸ್ತಿ ವಿಡಿಯೋಸ್ ಮಾಡ್ಕೊಂಡಿಲ್ಲ, ಯಾಕೆ ಅಂದರೆ ಊರಿಗೆ ಹೋಗಿದ್ದು ಮತ್ತು ಸತೀಶ್ ಬಂದರು, ಸತೀಶ್ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ. ಆ ವಿಡಿಯೋ ಎಲ್ಲ ಮಾಡ್ಕೊಂಡಿಲ್ಲ. ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ, ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ 5 ಡೇಸ್ ಕಂಟಿನ್ಯೂಸ್ ಟ್ರಿಪ್ಪು ಹೋಗಿ ಬಂದಿದ್ದರಿಂದ ಟಯರ್ಡ್ ಆಗಿತ್ತು. ಸೊ ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಅದು ನೆಕ್ಸ್ಟ್ ಪಾರ್ಟ್ ಬರುತ್ತೆ. ಇವಾಗ ಏನು ಪಾರ್ಟ್ ಬರುತ್ತೆ ಅಂದರೆ ವ್ಲಾಗ್ ಬರುತ್ತೆ, ನೋಡ್ತಾ ಇರಿ, ಎಂಜಾಯ್ ಮಾಡಿ ಈ ವ್ಲಾಗಲ್ಲಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಅಗೈನ್. ಲಾಸ್ಟ್ ಡೇ ಟ್ರಿಪ್ಪು ಎಂಡ್ ಆಯಿತು. ಇನ್ನೇನು ಊರ ಹತ್ರ ಇದ್ದೀವಿ, ಜಸ್ಟ್ 1 ಕಿಲೋಮೀಟರ್ ಇದೆ. ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಮಸ್ತಾಗಿತ್ತು. ಬೀಚ್ಗೆಲ್ಲ ಹೋಗಿದ್ವಿ, ಅರೌಂಡ್ ಒಂದು 5 ಬೀಚ್ಗೆ ಹೋಗಿದ್ವಿ, ಮತ್ತು ಟೆಂಪಲ್ಸ್ ಹಾಕ್ಬೋದು, ಪ್ರತಿಯೊಂದು ಚೆನ್ನಾಗಿತ್ತು. ಊಟ ನಿದ್ದೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿತ್ತು. ಟ್ರಿಪ್ ಅಂದರೆ ಆಲ್ಮೋಸ್ಟ್ ನಿದ್ದೆ ಇರೋದಿಲ್ಲ, ಗೊತ್ತಿರುತ್ತೆ. ಅದು ಓಕೆ, ಫುಲ್ ಎಂಜಾಯ್ ಮಾಡಿದ್ದೀವಿ. ಇದನ್ನೆಲ್ಲ ಆರ್ಗನೈಸ್ ಮಾಡಿದ್ದಕ್ಕೆ ರಾಜವಣ್ಣಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದ ರಾಜವಣ್ಣ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗ್ತಾ ಇರಿ, ಎವ್ರಿ ಇಯರ್ ಕರ್ಕೊಂಡು ಬರ್ತಾ ಇರಿ ಅಂತ ಕೇಳ್ಕೊತೀನಿ. ಇನ್ನು ಬೇರೆ ಬೇರೆ ಪ್ಲೇಸ್ ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡಿದ್ದೀವಿ, ನೋಡೋಣ. ನೆಕ್ಸ್ಟ್ ಇಯರ್ ಮತ್ತೆ ಈ ಟ್ರಿಪ್ಪು, ಈ ಒಂದು ಗ್ರೂಪು ಮತ್ತೆ ನೆಕ್ಸ್ಟ್ ಇಯರ್ ಸಿಗುತ್ತೆ. ಓಕೆ, ರಾಜವಣ್ಣ ಮೇಲೆ ಓಂ ಶಕ್ತಿ ಅಮ್ಮನ ಆಶೀರ್ವಾದ, ಹಾಗೆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಸದಾ ಇರಲಿ. ದೇವರು ಅವ್ರಿಗೆ ಆಯಸ್ಸು, ಆರೋಗ್ಯ, ಸಿರಿ ಸಂಪತ್ತು ಎಲ್ಲನೂ ಹೆಚ್ಚೆಚ್ಚಿಗೆ ಕೊಟ್ಟು ಇನ್ನೂ 100 ವರ್ಷ ಕಾಪಾಡಲಿ ಅಂತ ಕೇಳ್ಕೊತೀವಿ. ಎವ್ರಿ ಇಯರ್ ನಮ್ಮ ಜೊತೆ ಟ್ರಿಪ್ ಆರ್ಗನೈಸ್ ಮಾಡಿಕೊಂಡು ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅವ್ರು ಬರಲಿ. ಇದೇ ಒಂದು ದೊಡ್ಡ ಗ್ರೂಪು, ಈ ಗ್ರೂಪೇ ಹೋಗಿದ್ದು ನಾವು 3 ಜನ. ಇವಾಗ ನೋಡಿ ಎಲ್ಲರೂ ಓಕೆನಾ? ಹಾಂ, ಎಲ್ಲರೂ ಕಾಣಿಸ್ತಾ ಇದ್ದೀವಿ. 5 ಡೇಸು ನಿಜವಾಗ್ಲೂ ಎಲ್ಲ ಬೇರೆ ಬೇರೆ ಆಗ್ಬೋದು, ಆದರೂ ಒಂದು ಫ್ಯಾಮಿಲಿ ಥರ ಇದ್ವಿ, ಬಂದ್ವಿ, ಎಲ್ಲಾನು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಸೀರಿಯಸ್ಲಿ ಮಾತಾಡೇ ಬರ್ತಾ ಇಲ್ಲ ಏನು ಹೇಳಬೇಕು ಅಂತ. ಆದರೂ ಅದೆಲ್ಲ ಬೇಡ, ಜೈಕರ ಎಲ್ಲ ಬೇಡ, ಅದೇನಿದ್ರು ರಾಜವಣ್ಣಂಗೆ ಸಲ್ಬೇಕು. ಈ ಮಂಜುದು ಈ ಟ್ರಿಪ್ಪಿಗೆ ಬಂದರೆ ಇದೇ ಕೆಲಸ, ಯಾವಾಗೂ ಹಿಂಗಿಂಗ್ ಅನ್ನೋದು. ಸುಮ್ಮನೆ ತಲೆ ಎಲ್ಲ ಹೊಡೆದಾಕ್ಬಿಡ್ತಾನೆ. ಹೆಂಗಿಂಗ ಅದೆಲ್ಲ ಮತ್ತೆ ತೋರಿಸ್ಬೇಡ ಗುರು ನೀನು, ಭಯ ಆಗುತ್ತೆ. ತಲೆ ಮೇಲೆ ಒಂದು ಕೈ ಹಿಂಗೆ ಇಟ್ಕೊಂಡೇ ಇರಬೇಕು, ಹಂಗೆ ಮಾಡ್ತಾನೆ ಇವನು. ನೋಡೋ ಕರುಪು ಸ್ವಾಮಿ, ನೋಡಿ ಕರುಪು ಸ್ವಾಮಿ. ಫೈನಲಿ ಎಂಜಾಯ್ಡ್ ಲಾಟ್. ಮಂಜು, ಖುಷಿ, ಲಾಸ್ಟ್ ನಮ್ದು ಡೈಲಾಗ್ ಏನು? ಜಾಲಿ ಜಾಲಿ. ನೆಕ್ಸ್ಟ್ ಇಯರ್ ವರ್ಗು ಉರ್ಕೊಂತಾನೆ ಇರ್ವಿ, ಇನ್ನೂ ಉರಿಸ್ತಾನೆ ಇರ್ತೀವಿ 1 ವರ್ಷವರೆಗೂ. ಓಕೆ, ನಾನು ವಾಪಸ್ ಊರಿಗೆ ಬರಬೇಕಂದ್ರೆ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ, ಯಾಕಂದರೆ 5 ಡೇಸ್ ಅರೌಂಡ್ 5 ಡೇಸ್ ಟ್ರಿಪ್ ಆದರೆ ಅದಕ್ಕೆ ಮುಂಚೆ ನಾನು ಹೋಗಿದ್ದು ಒಂದು 2 ಡೇಸ್ ಬಿಫೋರ್ ಹೋಗಿದ್ನಲ್ಲ. ಸೊ ಕಂಟಿನ್ಯೂಯಸ್ ಆಗಿ ಒಂದು 7-8 ಡೇಸ್ ಅಲ್ಲೇ ಇದ್ದಿದ್ದು. ಸೊ ಒಂದು ಸ್ವಲ್ಪ ಬೇಜಾರಾಯಿತು, ತುಂಬಾ ಬೇಜಾರಾಯಿತು, ಸ್ವಲ್ಪ ಅಲ್ಲ. ಚೆನ್ನಾಗಿದೆಯಾ? ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ. ಆಮೇಲೆ ನಾವು ಬೆಳಗ್ಗೆ ಹೊರಟಿದ್ದು, ಸೊ ಬರೋ ಅಷ್ಟರಲ್ಲಿ ಅರೌಂಡು 3 o'clock ಏನೋ ಸಮಥಿಂಗ್ ಆಗಿತ್ತು. ಹೊಟ್ಟೆ ಬೇರೆ ಅಷ್ಟಿತ್ತು. ಹಾಗೆ ಕರ್ಕೊಂಡೋದ್ರು ಹೋಟೆಲ್ಗೆ. ಕರ್ಕೊಂಡೋಗಿ ನನ್ನ ಫೇವ್ರೇಟು, ಆಲ್ಮೋಸ್ಟು ನಿಮ್ಗೆ ಗೊತ್ತಿರುತ್ತೆ, ಆಲ್ಮೋಸ್ಟು ವೀಡಿಯೋಸಲ್ಲಿ ನೋಡಿರ್ತೀರ, ವೆಜ್ ಫ್ರೈಡ್ ರೈಸು ಮತ್ತು ಅದ್ರ ಜೊತೆಗೆ ಗೋಬಿ ಮಂಚೂರಿಯನ್, ಹಾಗೆ ಸ್ವಲ್ಪ ದಾಲ್. ಇದನ್ನು ತೊಗೊಂಡು ತಿಂದುಬಿಟ್ಟು ಮತ್ತೆ ಮನೆ ಕಡೆ ಬಂದಿದ್ದಾಯಿತು.
ಆಮೇಲೆ ಮತ್ತೇನು ವಿಡಿಯೋಸ್ ಅಷ್ಟು ಮಾಡಿಲ್ಲ. ಪ್ರಸಾದ ಎಲ್ಲ ತೊಗೊಂಡೋಗಿ ಅಮ್ಮನಿಗೆ ಕೊಟ್ಟಿದ್ದಾಯಿತು. ಅದು ಲಾಸ್ಟ್ ವಿಡಿಯೋಸಲ್ಲಿದೆ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಹಾಗೆ ಇದೆಲ್ಲ ಮುಗಿದ ನಂತರ ಕಂಟಿನ್ಯೂಯಸ್ ಇತ್ತು. ಯಾವುದು ಅಂದರೆ ಶೂಟಿಂಗು ಸ್ವಲ್ಪ ಕಂಟಿನ್ಯೂಯಸ್ ಇತ್ತು. ವ್ಲಾಗೆಲ್ಲ ಮಾಡಿರಲಿಲ್ಲ ಅದ್ರ ಬಗ್ಗೆ, ಯಾಕೆಂದರೆ ಅದು ಮೂವಿ ಬಗ್ಗೆ ಯಾವುದೇ ರೀತಿ ಏನು ಹೇಳ್ತಾರೆ, ಹಿಂಟ್ ಕೊಡಬಾರ್ದು ಅಂತ ಹೇಳ್ತಾರಲ್ಲ, ಆ ರೀತಿ ಇತ್ತು. ಸೊ ಸೀಕ್ರೆಟಲ್ಲಿ ಹಾಗೆ ಫೈನಲ್ ಇತ್ತು ಅವತ್ತು, ಕ್ಲೈಮ್ಯಾಕ್ಸ್ ಏನಿತ್ತು. ಆದ್ದರಿಂದ ಊರಿಗೆ ಹೊರಟ್ವಿ. ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಎಷ್ಟೆಲ್ಲ ಎಂಜಾಯ್ಮೆಂಟ್ ಇತ್ತು, ಎಲ್ಲರೂ ಇದ್ದರೆ ಹೇಗೆಲ್ಲ ಇರ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ನಿಜಕ್ಕೂ ಒಂಥರ ಖುಷಿ ವಿಷಯ. ಹಾಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಲ್ಸೋ ಇತ್ತು. ಅಂದರೆ ಅವತ್ತಿನ ದಿನ ಅಲ್ಲ, ಅದು ನೆಕ್ಸ್ಟು ಫೆಬ್ರವರಿ 1ಗೆ ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದು. ಸೊ ಅದನ್ನು ಸರ್ಪ್ರೈಸಾಗಿ ಆಚರಣೆ ಮಾಡಿದ್ರು. ಅವತ್ತು ಏನು ಶೂಟಿಂಗ್ ಇದೆ ಕ್ಲೈಮ್ಯಾಕ್ಸ್ ಅಂತ ಹೇಳಿದ್ನಲ್ಲ, ಅವತ್ತಿಲ್ಲ. ಅದು ನೆಕ್ಸ್ಟ್ ಒಂದು 2-3 ಡೇಸ್ ಬಿಟ್ಕೊಂಡು ಮತ್ತೆ ಮೂವಿ ಶೂಟಿಂಗ್ ಮಾಡಿದಾಗ ಸರ್ಪ್ರೈಸ್ ಕಾದಿತ್ತು. ಬನ್ನಿ ಅದನ್ನು ಕರ್ಕೊಂಡು ಬಂದ ನೋಡೋಣ. ನಮ್ಮನ್ನಲ್ಲಿ ಡ್ರಾಪ್ ಆಗಿಬಿಟ್ಟು ಸತೀಶ್ ಮೈಸೂರು ಹೋದರು. ಸೊ ನಾವಿಲ್ಲಿ ಬಂದಿದ್ದೀವಿ. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಮಾಡಿಬಿಟ್ಟು ಆಮೇಲೆಲ್ಲ ರೆಡಿ ಆಗಬೇಕು. ಏನು ಗೊತ್ತಾ, ಇವತ್ತು ಶೂಟಿಂಗ್ ಇದೆ. ನಾನು ತೋರಿಸ್ತೀನಿ ಹೇಗೆ ಆ್ಯಕ್ಟ್ ಮಾಡಿದ್ದೀನಿ ಅಂತ. ಯಾರಿಗೆ ಹೇಳ್ತಿದ್ಯಾ? ಯಶುಗ. ಇವರೆಲ್ಲ ಬೇರೆ ಕಡೆ ಶೂಟ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನಾನು ಅನ್ನ ಸಾಂಬಾರು ರೆಡಿ ಮಾಡಿದ್ದೆ. ನಾನು ಅಂದರೆ ಅಮ್ಮ ಮತ್ತು ಅಮ್ಮು ಎಲ್ಲ ಸೇರಿಕೊಂಡು ಅನ್ನ ಸಾಂಬಾರು ರೆಡಿ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಎಲ್ಲ ರೆಡಿ ಆಗಿಬಿಟ್ಟು ಕ್ಲೈಮ್ಯಾಕ್ಸ್ ಇನ್ನೇನಿತ್ತು ಅದ್ರ ಕಡೆ ಹೊರಟ್ವಿ. ಇದು ನಮ್ಮೂರು, ಇದು ನಮ್ಮಲ್ಲ, ಇದು ನಮ್ಮ ಹೊಲ, ಇದು ನನ್ನ ಫ್ರೆಂಡು ಔಟ್ಫಿಟ್. ನನ್ನ ತಿಥಿ ಮಾಡ್ತಾ ಇದಾರ ನೋಡಿ. ಹಾಯ್ ಗಾಯ್ಸ್, ನಾನು ಸಾಯಿಸ್ಬಿಟ್ಟಿದ್ದಾರೆ ಫಿಲಮ್ ಮೇಲೆ, ನನ್ನ ಮಸಾಣಕ್ಕೆ ಹಾಕ್ಬಿಟ್ಟಿದ್ದಾರೆ ಗಾಯ್ಸ್. ನೋಡಿ ಗಾಯ್ಸ್, ಮಂಡಿ ಒಳಗೆ ಹಾಕಿರೋದು ಮಣ್ಣಿಗೆ ಹಾಕ್ಬಿಟ್ಟಿದ್ದಾರೆ ನೋಡಿ. ನನ್ನ ಬಾಯಿಗೆ ಮಣ್ಣು ಹಾಕ್ಬಿಟ್ಟಿದ್ದಾರೆ. ಸಾಯಿಸಿದ್ದೀರಾ, ನನ್ಗಿನ್ನ ಒಂದು ದೊಡ್ಡ ಹುನಾರ ಹಾಕ್ಬೇಕು. ಅಯ್ಯೋ ಕ್ಯಾರೆಕ್ಟರ್ ಸತ್ತೋಗಿದೆ. ಆ ಸತ್ತೋಗಿರೋ ಕ್ಯಾರೆಕ್ಟರ್ ಎದುರಿಗೆ ಬಂದು ಅಳ್ತಾ ಇದೆ ಅಂತಂದ್ರೆ ಅವ್ರ ಜೊತೆ ಅಳ್ತಿರೋರು ಎಲ್ಲಿರ್ಬೇಕು? ಅವ್ರವ್ರು ಅಯ್ಯೋ ಹನುಮಂತಪ್ಪ ನೀನು ನನ್ನ ತುದಿತೀಯ ಸುದ್ದಿ ನಂಗೆ ವಿಶಾಲ ಹೋಗುತ್ತಲ್ಲ ಎತ್ತದ ನಾನು ಬದುಕಿದ್ದು ಜ್ವರಗಳ ನಂಗೆ ಬಾಯಿ ಬರ್ತಾ ಈ ವ್ಲಾಗಲ್ಲಿ ನಿಮಗೆ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ, ಓಕೆನಾ? ಅಂದರೆ ನಾವು ಇಷ್ಟೊಂದು ಕಾಮಿಡಿ ಮಾಡಿದ್ದೀವಲ್ಲ, ಸೊ ಅದರಲ್ಲಿ ಯಾವ ಪಾರ್ಟ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ನೋಡೋಣ ಯಾರು ಲಾಸ್ಟ್ವರೆಗೂ ನೋಡಿದ್ದಾರೆ ವಿಡಿಯೋ ಅಂತ ನನಗೆ ಇವಾಗ ಗೊತ್ತಾಗತ್ತಾ ಎಷ್ಟು ಲಾಯಲ್ಟಿ ಇದೆ ನನ್ನ ಮೇಲೆ ಅಂತ ಅಂದ್ಬಿಟ್ಟು, ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ. ಏನಿದೆ ಅಂತ ಜಸ್ಟ್ ಹಾಟ್ ಫೈರ್ ಅಂತ ಲೈಟ್ರುಗಳು ಅದ್ರ ಬಗ್ಗೆ ಮಾಡ್ತಾರೆ ವಿಡಿಯೋ. ಈ ಲೈಟ್ರ್ ಹಿಂಗೆ ತಂದೆ ಚಿಲ್ಲಿ ಬಿಚ್ಚು. ಅದು ಪ್ರೀತಮ್ ಅದು ಇದಿದೆ PS ಕಾರ್ಟ್ ಅಂತ ಇದೆ. ಸೊ ನಾನು ಅದ್ರಲ್ಲಿ ತರಿಸ್ಕೊಂಡು ಚೆನ್ನಾಗಿದೆ ಪ್ರಾಡಕ್ಟ್. ಸ್ಟಾರ್ಟ್ ಮಾಡಿ ಇನ್ನೊಂದ್ಸರಿ. ಹಾಂ ಸ್ಟಾರ್ಟ್. ನೀವು ಕಡೆ ಬನ್ನಿ, ನೀವು ಕಾಣಬೇಡಿ ಅಕ್ಕ. ಹನುಮಂತಪ್ಪ ನೋಡ್ದೇನೋ ನೀವು ಮಾಡಿರೋ ಕರ್ಮಕ್ಕೆ ದೇವ್ರು ನನಗೆ
ಕೊಟ್ಬಿಟ್ಟಲ್ಲ ನಿನ್ಗೆ ಬೇಕಿತ್ತಲ್ಲ ನಿನ್ಗೆ ನನ್ನ ಕಾಲ್ ಮೇಲೆ ಯಾಕೆ ವಿಶಾಲು ಫೈನಲಿ ಕಂಪ್ಲೀಟೆಡ್. ಕೈಯಲ್ಲಿ ಬಗಿರಿ ಅಂತ ಎಲ್ಲೋ ಅಂತಾನೆಲ್ಲ ಫೈನಲಿ ಕಂಪ್ಲೀಟೆಡ್. ಹೇಗಿದೆ ಹೆಸರು ಬೇಳೆ? ಸೂಪರ್ ಆಗೈತೆ. ಈ ಹೆಸರು ಬೇಳೆನ ನೀವು ಯೂಟ್ಯೂಬ್ ಮಾಡಿ ಎಲ್ಲರೂ ಮಾಡಿ ಸಂತೋಷವಾಗಿ ತಿಂತಾರೆ. ಸೂಪರ್ ಆಗಿದೆ, ಸೂಪರ್ ಹೆಸರು ಬೇಳೆ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಹೆಸರು ಬೇಳೆ ನೆನೆಸಿ ಸೌತೆಕಾಯಿ ಏನು ಮಾಡೋದು, ಸೌತೆಕಾಯಿ ಕೊಚ್ಚಿ ತೆಂಗಿನಕಾಯಿ ತುರಿದು ಒಗ್ಗರಣೆ ಹಾಕಿ ಹೆಸರು ಬೇಳೆ ಮಾಡಿದೀವಿ ಫ್ರೆಂಡ್ಸ್. ಎಸ್, ಬರೋಣ ಅನ್ಕೊಳ್ಳೋ ಅಷ್ಟೊತ್ತಿಗೆ ಬಂದ್ಬಿಟ್ರಲ್ಲ. ಇದೇ ಇದೆಯಲ್ಲ ತುಂಬಾ ನಗೋ ಗಂಟು ಫೈನಲಿ ಕಂಪ್ಲೀಟೆಡ್. ಎಲ್ಲರೂ ಹೊರಟಿದ್ದಾರೆ. ಎಲ್ಲರೂ ಹೊರಟಿದ್ದಾರೆ. ಬೇಜಾರಾಗ್ತಿದೆ. ಬಾಯ್ ಬಾಯ್. ಲವ್ ಯು ಪವಿತ್ರ ಅವರೇ. ಥ್ಯಾಂಕ್ ಯು. ಖುಷಿ ಆಯ್ತು. ಕೋಶಂಬರಿ ಎಲ್ಲ ಮಾಡ್ಕೊಟ್ರಲ್ಲ. ಕೋಶಂಬರಿ ಮಾಡಿಲ್ಲ, ಕೋಸಂಬರಿ ಮಾಡಿಕೊಟ್ಟೆ. ಇನ್ಮೇಲೆ ಕೋಸಂಬರಿ ಅಲ್ಲ, ಅದು ಕೋಶಂಬರಿ. ಏನು? ನಾನ್ ಕಟ್ಟಿರೋದು ಅದು ಕೋಶಂಬರಿ. ಓಕೆ ಓಕೆ. ಇಷ್ಟ ಆಯ್ತಾ ಗಾಯ್ಸ್? ಇಷ್ಟ ಆಗಿರುತ್ತೆ. ಕಮೆಂಟ್ ಬರುತ್ತೆ, ನೋಡ್ಕೊಳ್ಳಿ. ಕೋಶಂಬರಿ ಬಗ್ಗೆ ಕಮೆಂಟ್ ಮಾಡಿ ಗಾಯ್ಸ್. ಕೋಶಂಬರಿ ಬಗ್ಗೆ ಹುಷಾರು. ಎಲ್ಲರೂ ಟೇಕ್ ಕೇರ್. ಇನ್ನೊಂದು ಯಾವುದೋ ಹೆಲ್ಮೆಟ್ ಇದೆ ನೋಡಿ. ನಮ್ಮ ಮಿಂಚು ಏನೋ ತರ್ತಾ ಇದ್ದಾನೆ. ಏನಪ್ಪು ಅದು? ಏನು ಹಣ್ಣಿದು? ಗೊತ್ತಿಲ್ಲ ಅಂದರೆ ಮತ್ತೇನು ಕಿತ್ಕೊಂಬಂದೆ? ನಾನು ಕಿತ್ಕೊಂಡ್ಬಂದಿದ್ದು. ಮತ್ತೆ? ಹೌದಾ? ಇದೇನು ಹಣ್ಣು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಂಗಾರು, ಥ್ಯಾಂಕ್ ಯು ಬಂಗಾರು. ವಾವ್, ಹೇಗಿದೆ ಪೂಜಾ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಒಂದು ನಿಮಿಷ ಇರು, ಬಿದ್ದೋಗುತ್ತೆ. ತಗೊಳ್ಳಿ ಎಲ್ಲ ಬಾಯಲ್ಲಿ. ಇದನ್ನು ಸರಿಯಾಗಿ ಎತ್ತಿ ಒಂದು ನಿಮಿಷ ಬ್ಯಾಗಲ್ಲಿ ಹಾಕ್ಕೊಳ್ತೀನಿ. ಹಾಂ, ಓಕೆ. ಹಂಗೆ ಹಿಂದೆ ಹೋಗು. ತೋರಿಸಿ ಕೈಯಲ್ಲಿ. ಹಾಗೆ ಇರು. ಇದು ನೋಡೋಣ ತಿನ್ಬಿಟ್ಟು ಹೇಗಿದೆ ಅಂತ. ಚೆನ್ನಾಗಿದೆ. ಯಾವ ಥರ ಇದೆ ಇದು? ಒಂಥರ ಹೇಳೋಕ್ಕೆ ಆಗ್ತಿಲ್ಲ. ನೇರಳೆ ಹಣ್ಣಿನ ಥರನೇ ಇದೆ. ಪೂಜಾ, ಇದು ಯಾವ ಹಣ್ಣು ಇರ್ಬೋದು? ವಾಟರ್ ಆ್ಯಪಲ್, ಪನ್ನೇರಳೆ. ಓ ಹೌದಾ? ಪನ್ನೇರಳೆ ಅಂತ. ವಾಟರ್ ಆ್ಯಪಲ್ಲು. ಹಿಡಿದ. ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ ಅಣ್ಣ. ಪನ್ನೀರ್ ಪಂಡು ಅಣ್ಣ, ಇದಕ್ಕೆ ಹಾಕಿ ಅಣ್ಣ, ಇನ್ನೊಂದು ಸ್ವಲ್ಪ ಹಾಕಿ ಅಣ್ಣ. ಅಣ್ಣ ನೋಡಿ ಎಷ್ಟೊಂದು ತಂದಿದ್ದಾರೆ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಅಷ್ಟೇನಾ? ಓಕೆ, ಥ್ಯಾಂಕ್ ಯು. ವೆಂಕಟೇಶ್ ಅಣ್ಣ ಅವ್ರು ತಂದುಕೊಟ್ರು. ಬೇಡ ಬೇಡ, ಇಷ್ಟೊಂದೆಲ್ಲ ಎಕ್ಸ್ಪ್ರೆಷನ್ಸ್ ಕೊಡಬೇಡ್ರಿ, ಅದು ಬೇರೆ ಥರನೇ ಕಾಣಿಸುತ್ತೆ. ಪೂಜಾ ಫುಲ್ ಖುಷಿ. ಸಖತ್. ಹೊಡಿ 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 ಹಂಗೆ.
ಓಕೆ 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 ಬನ್ನಿ ಟೀಮ್ ಬರ್ಬೇಕು ಎಲ್ಲರೂ ಇಲ್ಲಿಗೆ. ಗೋಪಿ ಬೇಗ ಬಾ ಇದು ಐಸ್ ಇದು ಕರ್ಕೊಂಡು ಹೋಗ್ತಾ ಗೋಪಿ ಥ್ಯಾಂಕ್ ಯು ಸೋ ಮಚ್. ಅಣ್ಣ ಬಿಡಿ ಬನ್ನಿ ಒಂದು ಕೇಕ್ ಕಟ್ ಮಾಡ್ಕೊಂಡು ಎಲ್ಲರೂ ಬನ್ನಿ, ಒಂದು ಕೇಕ್ ಕಟ್ ಮಾಡಿಬಿಡಿ. ಹ್ಯಾಪಿ ಬರ್ಡೇನಾ? ಆಯ್ತಾ ಬಾಚಿನಿಲಿ ಜರ್ಗ್ಬಿಟ್ಟಿದೆಯಲ್ಲ ಇದು. ಇಲ್ಲ ಅದಕ್ಕೆ ಆಯ್ತು ಬಾ. ಹಿಡ್ಕೋಬೇಕು, ನೀವು ಕೈ ಹಿಡ್ಕೋಬೇಕು. ಏ ಕ್ಲಾಪ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ಡೇ ಟು ಎಸ್ ಗುಡ್. ಓಕೆ ನಾನೇ ಜಾಸ್ತಿ ಮಾಡಿದ್ದು ನಾನು ಪಾರ್ಟಿ ಕೊಟ್ರಿ ಇಲ್ಲ ಇನ್ನೇನು ಎಲ್ಲರೂ ಫಸ್ಟ್ ಇದು ಕೇಕು ಸಿಗಲ್ಲ ಅನ್ಸುತ್ತೆ ನಮ್ಗೆ ಗೊತ್ತೇ ಇಲ್ಲ ಇನ್ನು. ಬರ್ರಿ ಬೇಗ ಸೀನಾ ಬರ್ರಿ ಕಂಡೀಷನ್ ಇದು ಕೊಡ್ರಿ ಓಕೆ ಇನ್ಕೊಡಿ ಬೇಡ ಕೇಕ್ ಕಟ್ ಮಾಡ್ಬಿಟ್ಟು ಮಾಡೋಣ, ಇಬ್ರಿಗೂ ಇದಾಗುತ್ತೆ. ಬರೀ ಪವಿತ್ರ ಅವ್ರು ಮಾತ್ರ ತಿನ್ಸೋದಲ್ಲ, ಅವ್ರಿಗೂ ತಿನ್ನಿಸ್ಬೇಕು ಇವಾಗ. ಬನ್ನಿ ಬೇಗ ಬರ್ತಾರೆ ಯಾವಾಯ್ತದೆ ಇದು ಅದು ಓಕೆ ಮನೆ ನೀವು ಹೋಗ್ಬಿಡಿ, ನೀವು ಹೋಗಿ ಸರ್ ಸರ್ ಶೇರ್ ಮಾಡೋಣ ಬಿಡಿ. ಬನ್ನಿ ಸರ್ ಸರ್ ಅದು ಗ್ರೂಪ್ ಆಮೇಲೆ ತಗೊಳ್ಳೋಣ, ನೀವು ಇದನ್ನ ತಗೊಳ್ಳಿ, ಗ್ರೂಪ್ ಕೊಡ್ತೀವಿ ಅದ್ರ ಬನ್ನಿ ಸರ್. ಚೂರ ಹಾಕೊಂಡ್ಬಿಡಿ. ಓಕೆ ಕೇಕ್ ಅಂತೆಲ್ಲ ಯಾರೋ ಕೈ ಹಾಕ್ತಿದಲ್ಲ ಎಷ್ಟನ ತೆಗ್ದೆ? ಬರ್ರಿ ಹೋಗೋಣ ಹಂಗೆ ಬನ್ನಿ ಹಂಗೆ. ಬಾ ಮೈ. ಬರಲ್ಲ ಮಹೇಂದ್ರ ಬಾ. ಮೈ ಬಾ. ಥ್ಯಾಂಕ್ ಯು ಸೋ ಮಚ್. ಹಾಂ ಎಸ್ ಸತಿ ಎಸ್ ಹಿಡ್ಕೋ ಸತಿ, ಕೈ ಹಿಡ್ಕೊಳ್ಳೋ. ಎಸ್ ಓಕೆ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಮೆಮೊರೇಬಲ್ ಡೇ. 100 ವರ್ಷ ಹಿಂಗೆ ಚೆನ್ನಾಗಿರ್ರಿ, ಕಿತ್ತಾಡ್ಬೇಡ್ರಿ, ಚೆನ್ನಾಗಿರ್ರಿ. ನಮ್ಮ ಕಿತ್ತಾಟ ಆಗೋಗಿದ್ದೆ ಬಿಡು. ಥ್ಯಾಂಕ್ ಯು. ಓಕೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಬಟ್ ಇದು ಇವತ್ತು ಏನೋ ಸರ್ಪ್ರೈಸ್ ಆಗಿತ್ತು ನಿಜವಾಗ್ಲೂ. ಥ್ಯಾಂಕ್ ಯು. ಬರ್ರಿ ಗೋಪಿ ಓಯ್ ಬನ್ನಿ. ಜೊತೆ ತೆಗ್ದಿದ್ದು ಕ್ಯಾಮ್ರಾ ಆನ್ ಆಗಿತ್ತಾ ಆನ್ ಆಗಿರ್ಲಿಲ್ಲ? ಓಕೆ ತೆಗೀರಿ ಯಾಕೆ ತಿನ್ಸ್ರಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೋಡಿ ಇವ್ರದ್ದು ಎಷ್ಟು ಅದೃಷ್ಟ ಪ್ರಕೃತಿ ಮೊಡಲಲ್ಲಿ. ಹಾಂ ನಾನು ಪೀಸ್ ಆಗುತ್ತೆ ತೊಗೊಳ್ಳೋಣ ನಮ್ಮ ಅಣ್ಣನ ಜೊತೆ. ಅಣ್ಣನ ಜೊತೆ ತಂಗಿದಿರು. ಎಸ್ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು ಸೋ ಮಚ್. ಇದು ಅರ್ಶಿನ ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ಸಿಕ್ಕಿದೆ. ಬರೀ ಜಸ್ಟ್ ಎಷ್ಟು ಹಾಕಿದ್ದೆ ಲಾಸ್ಟ್ ಇಯರ್ ಅಂದರೆ ಇದರಲ್ಲಿ ಇಲ್ಲಿ ಚಿಕ್ಕದಿದೆಯಲ್ಲ ಇಷ್ಟೇ ಹಾಕಿದ್ದಿದ್ದು. ಸೊ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಹಬ್ಬಕ್ಕೆ ಕೀಳಬೇಕಾಗಿತ್ತಿದೆನ, ಸೊ ಅದಕ್ಕೆ ನಮಗೆ ಕೀಳಕ್ಕಾಗಿರಲಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ. ಇವಾಗ ಹಾರ್ವೆಸ್ಟ್ ಮಾಡಿಬಿಟ್ಟು ಅದನ್ನು ಏನಿಲ್ಲ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಪೌಡರ್ ಮಾಡಿದ್ರೆ ಆಯಿತು. ಶುದ್ಧ ಅರಿಶಿಣ ಮನೇಲೇ ರೆಡಿ ಆಗುತ್ತೆ. ನೋಡಿ ಇಷ್ಟು ಅರಿಶಿನ ಸಿಕ್ತು ಫೈನಲಿ. ಏನೊಂದು ಮ್ಯಾಕ್ಸಿಮಮ್ ಅಂದರೆ ಒಂದು 50ರಿಂದ 100 ಗ್ರಾಮ್ ಆಗಬಹುದು ಅಂದ್ಕೊಂಡಿದ್ದೀನಿ. ವರ್ಷ ಹಂಗೆ ಇಟ್ಟು ವೇಸ್ಟ್ ಮಾಡ್ತಾಯಿದ್ದೆ. ಈ ವರ್ಷ ಆದರೂ ನೋಡೋಣ, ಅಟ್ಲೀಸ್ಟ್ ಈ ವರ್ಷ ಆದರೂ ಅರಿಶಿನ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವರ್ಷ ಆದರೂ ಮಾಡೋಣ ಅಂತ ನೋಡೋಣ. ಇದನ್ನು ಏನಿಲ್ಲ, ಜಸ್ಟ್ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಪುಡಿ ಮಾಡಿದ್ರೆ ಆಯಿತು, ಅಷ್ಟೇ ಅರಿಶಿನ. ಅಲ್ಲಿದೆ ನೋಡಿ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಅಲ್ಲಿ ಕಟ್ಕೊಂಡಿದೆ ನೋಡಿ. ಬಂತು ನೋಡ್ರಿ.
ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್.